ಶತಾವಧಾನಿ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಅಂತ. ಶತಾವಧಾನಿ ಗಣೇಶ್ ಯಾರು ನಮ್ಗೆ ನೆನಪಿಲ್ಲ. ನಮ್ಮ ತಾಲೂಕಿನವರು. ಇದೇ ದೇವರಾಯ ಸಮುದ್ರ ಇದೆಲ್ಲ, ಇದೇ ದೇವರಾಯ ಸಮುದ್ರಕ್ಕೆ ಸೇರಿದಂತಹವರು ಶತಾವಧಾನಿ ಗಣೇಶ್ ಅವರು ಇವತ್ತು ಬಹಳ ದೊಡ್ಡ ಪ್ರಶಸ್ತಿಯನ್ನ ಇವತ್ತು ಪಡ್ಕೊಂಡಿದ್ದಾರೆ. ಟಿ ಚೆನ್ನಯ್ಯ ಅಂತೇಳಿ. ಟಿ ಚೆನ್ನಯ್ಯ ಅನ್ನುವಂಥವರು ನಮ್ಮ ತಾಲೂಕಿನ ಮೊದಲ ಶಾಸಕರು. ಯಾಕೆ ಅವ್ರನ್ನ ಇವತ್ತು ನೆನಪಿಸ್ಕೊಳ್ತಾ ಇದ್ದೀನಿ ಅಂತಂದರೆ, ಇವತ್ತೇನು ನಾವು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆ ಸಂವಿಧಾನ ರಚನಾ ಸಭೆ ಇತ್ತಲ್ಲ, ಮೇಡಮ್ ಅವ್ರು ಹೇಳಿದ್ರಲ್ಲ, ಶಾಸಕರು ಹೇಳಿದ್ರಲ್ಲ, ಆ ಸಂವಿಧಾನ ರಚನಾ ಸಭೆಯಲ್ಲಿ ನಮ್ಮ ತಾಲೂಕಿನ ಮೊದಲ ಶಾಸಕರು ಕೂಡ ಒಬ್ಬರು ಸದಸ್ಯರಾಗಿದ್ದರು. ನೀವು ನಂಬಕ್ಕೆ ಆಗೋದಿಲ್ಲ, ಬೆಂಗಳೂರಿನಲ್ಲಿರ್ತಕ್ಕಂಥ 4-5 ಲೇಔಟನ್ನು ಇಂದಿರಾನಗರ ಸೇರಿದಂತೆ 4-5 ದೊಡ್ಡ ದೊಡ್ಡ ಲೇಔಟ್ಗಳನ್ನು ಮಾಡಿದಂಥವರು ನಮ್ಮ ಮೊದಲ ಶಾಸಕರಾದಂತಹ ಚೆನ್ನಯ್ಯನವರು. ಕೋಲಾರ್ನಲ್ಲಿ ಟಿ ಚೆನ್ನಯ್ಯ ರಂಗಮಂದಿರ ಇದೆಯಲ್ಲ, ಕೇಳಿದಿರಲ್ಲ ಟಿ ಚೆನ್ನಯ್ಯ ರಂಗಮಂದಿರ. ಆ ರಂಗಮಂದಿರವನ್ನು ಕಟ್ಟಿರುವಂಥದ್ದು ನಮ್ಮ ತಾಲೂಕಿನ ಮೊದಲ ಶಾಸಕರ ಹೆಸರಿನಲ್ಲಿ ದೊಡ್ಡ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನ ಕಟ್ಟಿದ್ದಾರೆ. ಇವೆಲ್ಲ ಕೂಡ ಭಾರತಕ್ಕೆ ಮುಳಬಾಗಿಲು ತಾಲೂಕಿನ ಕೊಡುಗೆಗಳು ಅಂತ ಹೇಳಲಿಕ್ಕೆ ನಾನು ಅದನ್ನ ನೆನಪಿಸ್ತಾ ಇದ್ದೀನಿ ಅನ್ನುವಂಥದ್ದು. ಒಬ್ಬ ಲಕ್ಕಣ ದಂಡೇಶ ಅಂತ ಇದ್ದ, ನೀವು ಹೆಸರು ಕೇಳಿದ್ರೆಲ್ಲ ಗೊತ್ತಾ, ಅವರು ನಮ್ಮ ತಾಲೂಕಿನವರೇನೆ. ಇದೇ ವಿರೂಪಾಕ್ಷಿ ಅವರು, ನಿನ್ನೆ ಎಲ್ಲ ವಿರೂಪಾಕ್ಷಿಗೆ ನಾವೆಲ್ಲ ತುಂಬ ಜನ ಹೋಗಿರ್ತೀವಿ. ಆ ದೇವಸ್ಥಾನ ಕಟ್ಟಿದಂಥವ್ರು ಯಾರು? ಲಕ್ಕಣ ದಂಡೇಶ ಅಂತ. ಅವನು ಎಷ್ಟು ದೊಡ್ಡವನು ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂಥ 2ನೇ ದೇವರಾಯ ಅಂತ ಒಬ್ಬ ರಾಜ ಇದ್ದ, ಬಹಳ ಪವರ್ಫುಲ್. ಅವನ ಬಿಟ್ಟರೆ ಅವನ ಕಾಲದಲ್ಲಿ 2ನೇ ಚಕ್ರವರ್ತಿ ಅವನು. ಅಂದ್ರೆ ರಾಜನ ಪಕ್ಕದಲ್ಲೇ ಕೂರುವಂತಹ ಏನೋ ಶಕ್ತಿಯನ್ನ, ಗೌರವವನ್ನು ಸಂಪಾದಿಸಿಕೊಂಡಂಥ ವ್ಯಕ್ತಿ ನಮ್ಮ ತಾಲೂಕಿನವನು. ಹೆಮ್ಮೆ ಪಡಬೇಕೇ ಇಲ್ಲ. ರಿಪಬ್ಲಿಕ್ ಡೇ ಅನ್ನ ಬಹಳ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದೀವಿ. ಇದು ಏನನ್ನ ಸೂಚಿಸ್ತದೆ ಅಂತಂದ್ರೆ, ಒಂದು ಮಾತಿದೆ ಇಂಗ್ಲಿಷಲ್ಲಿ, ಒಂದು ಕೋಟ್ ಇದೆ. ರಿಪಬ್ಲಿಕ್ ಡೇ ಇಸ್ ನಾಟ್ ಓನ್ಲಿ ಎ ಮೆಮೊರಿ ಆಫ್ 26 ಜನವರಿ 1950. ಇಟ್ ಈಸ್ ಎ ರಿಮೈಂಡರ್, ಇದನ್ನ ನೆನಪಿಸ್ಕೋಬೇಕು. ಇಟ್ ಈಸ್ ಎ ರಿಮೈಂಡರ್ ಆಫ್ ಅವರ್ ಡ್ಯೂಟಿ ಆನ್ 26 ಜನವರಿ 2026. 50ರ ಜನವರಿ 1950ನೇ ವರ್ಷದ ಜನವರಿ 26ನೇ ತಾರೀಕು ನಾವು ಸಂವಿಧಾನವನ್ನು ಏನು ಒಪ್ಪಿಕೊಂಡ್ವಿ, ಆ ದಿನದ ನೆನಪನ್ನು ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಇವತ್ತು 76 ವರ್ಷಗಳ ನಂತರ ನಾವೇನು ಆ ದಿನವನ್ನು ನೆನಪಿಸ್ಕೊಳ್ತಾ ಇದ್ದೀವಿ, ಈ ದಿನ ನಮ್ಗೆ ಕೆಲವು ಜವಾಬ್ದಾರಿಗಳಿದೆ ಅನ್ನುವಂಥದ್ದನ್ನು ನೆನಪಿಸಲಿಕ್ಕೆ ಈ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು ಬಹಳ ಮುಖ್ಯ. ನಮಗೆ ಜವಾಬ್ದಾರಿಗಳಿದ್ದಾವೆ, ಆ ಜವಾಬ್ದಾರಿಗಳಿರೋದ್ರಿಂದನೇ ನಾವೆಲ್ಲ ಇಲ್ಲಿ ಸೇರಿರುವಂಥದ್ದು. ಇದನ್ನು ನೆನಪಿಸ್ಕೊಂಡ್ರೆ ನನ್ನ 2 ಮಾತುಗಳು ಸಾರ್ಥಕ ಆಗತ್ತೆ ಅಂತ ಅನಿಸ್ತದೆ. ಆರಂಭದಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ. ನಮ್ಮ ಮುಳುಬಾಗಿಲಿನ ಮೊದಲ ಶಾಸಕರು ಯಾರು ಗೊತ್ತಾ? ಯಾರು? ನಮ್ಮ ಮುಳುಬಾಗಿಲು ತಾಲೂಕಿನ ಮೊದಲ ಶಾಸಕರು 1952ರಲ್ಲಿ ಆಯ್ಕೆಯಾದಂಥ ಶಾಸಕರು ಯಾರೊಂದು ಗೊತ್ತಾ? ನಮ್ಮ ಶಾಸಕರಿಗೆ ಗೊತ್ತಿರುತ್ತೆ, ಏಕೆಂದರೆ ಅವರು ಶಾಸಕರಾಗಿರೋದ್ರಿಂದ ಅವ್ರಿಗಿರುವಂಥ ಹಿಸ್ಟ್ರಿ, ಮೊದಲನೇ ಶಾಸಕರಿಂದ ಇಲ್ಲಿವರೆಗೂ ಯಾರೆಲ್ಲ ಬಂದಿದ್ದಾರೆ ಅನ್ನುವಂಥ ಒಂದು ರಾಜಕೀಯ ಪ್ರಜ್ಞೆ ಅಂತೀವಲ್ಲ, ನಾಲೆಡ್ಜ್ ಅಂತ ಇದ್ದೇ ಇರತ್ತೆ. ನಾನು ಕೇಳ್ತಿರೋ ಮಕ್ಕಳನ್ನ, ನಮ್ಮ ತಾಲೂಕಿನ ಮೊದಲ ಶಾಸಕರು ಯಾರು? ನನಗೆ ಉತ್ತರ ಸಿಗ್ಲಿಲ್ಲ, ಇರಲಿ. ಟಿ ಚೆನ್ನಯ್ಯ ಅಂತೇಳಿ. ಟಿ ಚೆನ್ನಯ್ಯ ಅನ್ನುವಂಥವರು ನಮ್ಮ ತಾಲೂಕಿನ ಮೊದಲ ಶಾಸಕರು. ಯಾಕೆ ಅವ್ರನ್ನ ಇವತ್ತು ನೆನಪಿಸ್ಕೊಳ್ತಾ ಇದ್ದೀನಿ ಅಂತಂದರೆ, ಇವತ್ತೇನು ನಾವು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆ ಸಂವಿಧಾನ ರಚನಾ ಸಭೆ ಇತ್ತಲ್ಲ, ಮೇಡಮ್ ಅವ್ರು ಹೇಳಿದ್ರಲ್ಲ, ಶಾಸಕರು ಹೇಳಿದ್ರಲ್ಲ, ಆ ಸಂವಿಧಾನ ರಚನಾ ಸಭೆಯಲ್ಲಿ ನಮ್ಮ ತಾಲೂಕಿನ ಮೊದಲ ಶಾಸಕರು ಕೂಡ ಒಬ್ಬರು ಸದಸ್ಯರಾಗಿದ್ದರು. ಇದೆಲ್ಲ ಹೆಮ್ಮೆ ಪಡ್ಕೋಬೇಕಾದ ಸಂಗತಿ. ಅಂದರೆ ಎಷ್ಟು ದೊಡ್ಡವರು ನಮ್ಮ ತಾಲೂಕಿಗೆ ಶಾಸಕರಾಗಿ ಸಿಕ್ಕಿದ್ರು ಅನ್ನೋದನ್ನು ನಾವು ನೆನಪಿಸ್ಕೊಂಡ್ರೆ ಮಾತ್ರ ನಮಗೆ ಹೆಮ್ಮೆ ಆಗುತ್ತೆ ಎನ್ನುವಂಥದ್ದು. ಕೋಲಾರ್ನಲ್ಲಿ ಟಿ ಚೆನ್ನಯ್ಯ ರಂಗಮಂದಿರ ಇದೆಯಲ್ಲ, ಕೇಳಿದಿರಲ್ಲ ಟಿ ಚೆನ್ನಯ್ಯ ರಂಗಮಂದಿರ. ಆ ರಂಗಮಂದಿರವನ್ನು ಕಟ್ಟಿರುವಂಥದ್ದು ನಮ್ಮ ತಾಲೂಕಿನ ಮೊದಲ ಶಾಸಕರ ಹೆಸರಿನಲ್ಲಿ. ಇದು ಒಂದು. ಅವರು ಬಹಳ ದೊಡ್ಡ ಕೆಲಸಗಳು ಮಾಡಿದ್ದಾರೆ. ನಂತರ ಬಂದಂಥ ಶಾಸಕರು ಅವರನ್ನು ನೆನಪಿಸ್ಕೊಂಡಿಲ್ಲ, ಅದೇ ದುರಂತ.
ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದ್ರೆ ನೀವು ನಂಬಕ್ಕೆ ಆಗೋದಿಲ್ಲ. ಬೆಂಗಳೂರಿನಲ್ಲಿ ಇರ್ತಕ್ಕಂಥ 4-5 ಲೇಔಟ್ ಇಂದಿರಾನಗರ ಸೇರಿದಂತೆ 4-5 ದೊಡ್ಡ ದೊಡ್ಡ ಲೇಔಟ್ಗಳನ್ನ ಮಾಡಿದಂಥವರು ನಮ್ಮ ಮೊದಲ ಶಾಸಕರಾದಂತಹ ಚೆನ್ನಯ್ಯನವರು. ಕೋಲಾರದಲ್ಲಿ ಪಾರ್ಕ್ಗಳೇ ಇರಲಿಲ್ಲ ಆ ಕಾಲಕ್ಕೆ. ಪಾರ್ಕ್ಗಳನ್ನ ಕೋಲಾರದಲ್ಲಿ ಮುಳುಬಾಗಿಲನ್ನ ಅನೇಕ ಪಾರ್ಕ್ಗಳನ್ನ ಮಾಡಿದಂಥವರು ಟಿ ಚೆನ್ನಯ್ಯ ಅವರು. ಅನೇಕ ಹಳ್ಳಿಗಳಿಗೆ ರಸ್ತೆಗಳೇ ಇರಲಿಲ್ಲ ಆ ಕಾಲಕ್ಕೆ, ಯಾಕಂದ್ರೆ ಮೊದಲ ಶಾಸಕರಲ್ವಾ, ರಸ್ತೆಗಳೇ ಇರಲಿಲ್ಲ. ಕಾಲುದಾರಿ ಅಂತೇವಲ್ಲ, ಆತ ನಡ್ಕೊಂಡು ಹೋಗುವಂಥ ದಾರಿಗಳಿತ್ತು. ಅಟ್ಲೀಸ್ಟ್ ಎತ್ತಿನ ಗಾಡಿ ಹೋಗೋದಕ್ಕಾದ್ರೂ ಆಗಬೇಕು ಅನ್ನುವಂಥ ರೀತಿಯ ದಾರಿಗಳನ್ನ, ಸ್ವಲ್ಪ ದೊಡ್ಡ ದಾರಿಗಳನ್ನ ಮಾಡಿದಂಥವರು ಕೂಡ ಟಿ ಚೆನ್ನಯ್ಯ ಅವರು. ಸೊ ಈ ಥರ ನೀವು ಪಟ್ಟಿ ಮಾಡ್ತಾ ಹೋದ್ರೆ ಒಂದು 50-60 ದೊಡ್ಡ ಕೆಲಸಗಳನ್ನ ಚೆನ್ನಯ್ಯ ಅವರ ಹೆಸರಿನಲ್ಲಿ ಪಟ್ಟಿ ಮಾಡಬಹುದು. ನಂತರ ಬಂದಂಥ ಶಾಸಕರು ಅವ್ರು ನೆನಪಿಸ್ಕೊಳ್ದೇ ಇರೋದ್ರಿಂದ ಚೆನ್ನಯ್ಯ ಅವರ ಏನು ಆ ಒಂದು ಸರಮಾಲೆ ಇದೆ, ಪಟ್ಟಿ ಇದೆಯಲ್ಲ, ಆ ಪಟ್ಟಿಯ ಕಾಲು ಭಾಗವನ್ನು ಕೂಡ ಬೇರೆಯವರು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ನಿಜವಾದಂಥ ವಾಸ್ತವ. ಇದು ಯಾಕಿದು ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಅದೃಷ್ಟ ಸಿಗುತ್ತೆ ನಮಗೆ. ಈಗ ಉದಾಹರಣೆಗೆ ನಮ್ಮ ಮಂಜುನಾಥ್ ಸರ್ ಅವರಿಗೆ ಒಂದು ಅದೃಷ್ಟ ಸಿಕ್ಕಿದೆ, ಬಹಳ ಕನಸುಗಳಿದೆ, ನನಗೆ ಗೊತ್ತಿದೆ ಅದು. ಆದರೆ ಅದನ್ನ ಕಾರ್ಯರೂಪಕ್ಕೆ ಇಳಿಸಿ ಅವ್ರು ಬಿಟ್ಟು ಹೋದ ಮೇಲೆ ಅವ್ರ ನೆನಪನ್ನ ಮಾಡ್ಕೊಳ್ತಕ್ಕಂಥ ಅಟ್ಲೀಸ್ಟ್ ಒಂದು 10-15 ಕೆಲಸಗಳು ಇರಬೇಕು. ಒಂದು ಸುಮ್ಮನೆ ನೇರವಾಗಿ ಕಾಣುವಂಥದ್ದು, ಈ ಸ್ಟೇಡಿಯಂ ಅನ್ನ ಅದ್ಭುತವಾಗಿರ್ತಕ್ಕಂಥ ಒಂದು ಸುಸಜ್ಜಿತ ಆಧುನಿಕ ಸ್ಟೇಡಿಯಂ ಮಾಡೋದಕ್ಕೆ ಒಂದು ಅವಕಾಶ ಇದೆ. ಅದನ್ನು ಮುಂದಿನ ವರ್ಷ ಬರೋಷ್ಟೊತ್ತಿಗೆ, ಮುಂದಿನ ವರ್ಷ ನಾವು ಇಲ್ಲಿ ಕೂತಿದ್ದೀವಿ ಅಂತಂದ್ರೆ ಆ ರೀತಿಯ ಒಂದು ಅದ್ಭುತವಾಗಿರುವಂಥ ಸ್ಟೇಡಿಯಂ ಅಲ್ಲಿ ಕೂತ್ಕೋಬೇಕು ನಾವು. ಅದೊಂದು ಕನಸಾಗಬೇಕು. ಅವ್ರಿಗಿದೆ ಕನಸು. ನಾನು ಮತ್ತೊಮ್ಮೆ ನೆನಪಿಸ್ತಾ ಇದ್ದೀನಿ, ಸಣ್ಣ ಪುಟ್ಟ ಕೆಲಸ ಶುರುವಾಗಿದೆ. ಇದನ್ನು 10 ವರ್ಷಗಳ ಹಿಂದೆ ಮಾಲೂರಲ್ಲಿ ಮಾಡಿದ್ದಾರೆ. ಮಂಜುನಾಥ್ ಗೌಡ್ರು ಅಲ್ಲಿ ಶಾಸಕರಾಗಿದ್ದಾಗ ಅದ್ಭುತವಾಗಿರುವಂಥ ಸ್ಟೇಡಿಯಂ ಅನ್ನ CSR ಫಂಡ್ ತಗೊಂಡು, CSR ಅದೇನು ಭಿಕ್ಷೆ ಅಲ್ಲ, ಅದು ನಮ್ಮ ಮಣ್ಣನ್ನ, ನಮ್ಮ ಜನರನ್ನ ಬಳಸ್ಕೊಂಡು ದೊಡ್ಡ ಕೈಗಾರಿಕೆಗಳು ಉಟ್ಕೊಂಡಿದ್ದಾವೆ. ಅವ್ರಿಗೊಂದು ಜವಾಬ್ದಾರಿ ಇದೆ, ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡಬೇಕು ಅಂತಿದೆ. ಅವರ ಫಂಡ್ ಅನ್ನ ಬಳಸ್ಕೊಂಡ್ರೆ 100 ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮ ಶಾಸಕರಿಗೆ ಆ ರೀತಿಯ ಎಲ್ಲ ತಿಳುವಳಿಕೆ ಇರೋದ್ರಿಂದ ಅವರು ಹೆಚ್ಚೆಚ್ಚು ಕೆಲಸಗಳನ್ನ, ಯಾಕಂದ್ರೆ ಸರ್ಕಾರದ ದುಡ್ಡು ಈಗ ಹೆಚ್ಚಿಗೆ ಬರ್ತಾ ಇಲ್ಲ, ಹಾಗಾಗಿ ಈ ರೀತಿಯ CSR ಫಂಡ್ ಅನ್ನು ಬಳಸ್ಕೊಂಡ್ರೆ ಅನೇಕ ಕೆಲಸಗಳನ್ನ ಮಾಡಬಹುದು ಅನ್ನುವಂಥದ್ದು ಒಂದು. ಎರಡನೇದು, ಇವತ್ತು ಬೆಳಗ್ಗೆ ಒಂದು ಪೇಪರಲ್ಲಿ ಸುದ್ದಿ ನೋಡಿದೆ, ಶತಾವಧಾನಿ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಅಂತ. ಶತಾವಧಾನಿ ಗಣೇಶ್ ಯಾರು ನಮ್ಗೆ ನೆನಪಿಲ್ಲ. ನಮ್ಮ ತಾಲೂಕಿನವರು, ಇದೇ ದೇವರಾಯ ಸಮುದ್ರ ಇದೆಲ್ಲ, ಇದೇ ದೇವರಾಯ ಸಮುದ್ರಕ್ಕೆ ಸೇರಿದಂತಹವರು ಶತಾವಧಾನಿ ಗಣೇಶ್ ಅವರು ಇವತ್ತು ಬಹಳ ದೊಡ್ಡ ಪ್ರಶಸ್ತಿಯನ್ನ ಇವತ್ತು ಪಡ್ಕೊಂಡಿದ್ದಾರೆ. ಅವರು ನಮ್ಮ ತಾಲೂಕವರು. ಇವತ್ತು 7-8 ಜನಕ್ಕೆ ಪದ್ಮ ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಹೈಯೆಸ್ಟ್ ಅವಾರ್ಡ್ ಪದ್ಮವಿಭೂಷಣ ನಮ್ಮ ರಾಜ್ಯದವ್ರಿಗೆ ಯಾರಿಗೂ ಸಿಕ್ಕಿಲ್ಲ. ಇವತ್ತು ಅದೇ ಪದ್ಮಭೂಷಣ ಸಿಕ್ಕಿದೆ. ಅದು ಸಿಕ್ಕಿರುವಂಥದ್ದು ನಮ್ಮ ತಾಲೂಕಿನ ಒಬ್ಬ ವ್ಯಕ್ತಿಗೆ ಅನ್ನೋದು ಕೂಡ ನಾವೆಲ್ಲ ಕೂಡ ಹೆಮ್ಮೆ ಪಡಬೇಕು ಅನ್ನುವಂಥ ವಿಚಾರ. ಮತ್ತೆ ನಾನು ತುಂಬ ಮಾತುಗಳು ಹೇಳಬೇಕು ಅಂತ ಬಂದಿದೆ, ಆದರೆ 10 ನಿಮಿಷದ ಒಳಗಡೆ ಮಾತಾಡಿ ಅಂತ ಹೇಳಿದ್ರಿಂದ ನಾನು ಅದನ್ನು ಕಟ್ ಮಾಡಿ ಬಹಳ ಮುಖ್ಯ ಅನ್ನುವಂಥದ್ದನ್ನು 4-5 ವಿಷಯ ಹೇಳ್ಬಿಡ್ತೀನಿ. ಮುಳುಬಾಗಿಲು ಅನ್ನುವಂಥದ್ದು ಬಹಳ ಹೆಮ್ಮೆಯ ನೆಲ ಅನ್ನೋದಕ್ಕೆ 1-2-3 ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ. ನಮ್ಮಲ್ಲಿ ನೊಳಂಬರು ಅನ್ನುವಂಥ ಒಂದು ರಾಜ್ಯ ಇತ್ತು. ಯಾರು? ನೊಳಂಬರು ಅಂತ. ನೀವು ಹೆಸರೇ ಕೇಳಿರ್ಲಿಕ್ಕೆ, ತುಂಬ ಜನ ಕೇಳಿರ್ಲಿಕ್ಕಿಲ್ಲ, ಯಾಕೆಂದ್ರೆ ಇತಿಹಾಸದ ಪಠ್ಯ ಪುಸ್ತಕಗಳಲ್ಲಿ ನೊಳಂಬರ ಹೆಸರೇ ಇಲ್ಲ. ಪುಟ್ಟ ರಾಜ್ಯಗಳ ಹೆಸರಿದೆ. ಯಾಕೆ ಅಂದ್ರೆ ಟೆಕ್ಸ್ಟ್ ಬುಕ್ ಬರೀತಾ ಇದ್ದಂತ ಅವರು ಯಾರೋ ಮೈಸೂರವರು, ಬೆಂಗಳೂರಿನವರು, ಅದ್ರ ಇನ್ಯಾರೋ ಆಗಿರ್ತಾ ಇದ್ರು. ಅವರ ನೆಲಕ್ಕೆ ಸೇರಿದಂತ ರಾಜ್ಯಗಳನ್ನ ಅವ್ರು ನೆನಪಿಸ್ಕೊಂಡಿದ್ದಾರೆ. ನಮ್ಮ ಕೋಲಾರದವರು ಹೆಚ್ಚು ಜನ ಪಠ್ಯಗಳನ್ನು ರಚನೆ ಮಾಡದೇ ಇರೋ ಕಾರಣಕ್ಕೆ ಬಹಳ ದೊಡ್ಡ ರಾಜ್ಯಗಳನ್ನ, ಕೋಲಾರವನ್ನು ಆಳದಂತ ದೊಡ್ಡ ದೊಡ್ಡ ರಾಜ್ಯಗಳನ್ನು ಕೂಡ ನಾವು ನೆನಪಿಸ್ಕೊಂಡಿಲ್ಲ. ಅದರಲ್ಲಿ ಒಂದು ರಾಜ್ಯ ನೊಳಂಬರು ಅಂತ. ಯಾಕೆ ಇಲ್ಲಿ ಇಂಪಾರ್ಟೆಂಟು ಅಂತಂದ್ರೆ, ನಮ್ಮ ಆವಣಿ ಇದೆಯಲ್ಲ, ಆವಣಿ ಕೇಳಿದ್ರಲ್ವ, ನೋಡಿದಿರಲ್ವಾ? ಆವಣಿಯ ಅಷ್ಟೂ ದೇವಸ್ಥಾನಗಳನ್ನ ಕಟ್ಟಿದಂಥವ್ರು ನೊಳಂಬರು. ಇದು ಕೂಡ ಹೆಮ್ಮೆ ಪಡ್ಕೋ. ಯಾಕೆ ಅಂತಂದ್ರೆ 10ನೇ ಶತಮಾನಕ್ಕೇನೆ ಒಂದು ಭಾವೈಕ್ಯತೆ ನಾಡನ್ನ, ಬರೀ ಒಂದು ದೇವಸ್ಥಾನ ಕಟ್ಟಿಲ್ಲ ಅವರು, ಯಾವುದೋ ಒಂದು ರಾಮನ ಹೆಸರಲ್ಲಿ ದೇವಸ್ಥಾನ ಕಟ್ಟಿಲ್ಲ. ಆ ಕಾಲಕ್ಕೆ ಶೈವರು ವೈಷ್ಣವರು ಕಿತ್ತಾಡ್ತಾ ಇದ್ರು, ಹಿಂದೂ ಮುಸ್ಲಿಮರು ಕಿತ್ತಾಡ್ತಾರಲ್ಲ, ಆ ಥರ ಕಿತ್ತಾಡುವಂತ ಒಂದು ಕಾಲದಲ್ಲಿ ಶೈವರನ್ನ ವೈಷ್ಣವರನ್ನ ಬೆರೆಸಲಿಕ್ಕೆ ರಾಮ ಮತ್ತು ಶಿವನ ಹೆಸರಲ್ಲಿ, ರಾಮಲಿಂಗೇಶ್ವರ ನೋಡಿ ದೇವಸ್ಥಾನದ ಹೆಸರೇ ನೋಡಿ, ರಾಮ ಮತ್ತು ಶಿವನನ್ನ ಬೆರೆಸುವಂತ, ರಾಮನನ್ನ ಆರಾಧಿಸುವಂತವರು, ಶಿವನನ್ನ ಆರಾಧಿಸುವಂತವರು ಒಟ್ಟಿಗೆ ಇರಲಿ, ಪ್ರೀತಿಯಿಂದ ಬದುಕಲಿ ಅನ್ನುವಂತಹ ಸದಾಶಯ ಇಟ್ಕೊಂಡು ನಮ್ಮ ನೆಲದಲ್ಲಿ ಒಂದುಗೂಡಿಸುವ, ಕಿತ್ತಾಡಬಾರದು, ನಾವೆಲ್ಲ ಅಣ್ಣ ತಮ್ಮಂದ್ರು ಅನ್ನುವಂತ ಆಶಯ ಇಟ್ಕೊಂಡು ಅಲ್ಲಿ ರಾಮಲಿಂಗೇಶ್ವರ ಅನ್ನುವಂತ ದೊಡ್ಡ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನ ಕಟ್ಟಿದ್ದಾರೆ. ಇವೆಲ್ಲ ಕೂಡ ಭಾರತಕ್ಕೆ ಮುಳುಬಾಗಿಲು ತಾಲೂಕಿನ ಕೊಡುಗೆಗಳು ಅಂತ ಹೇಳಲಿಕ್ಕೆ ನಾನು ಅದನ್ನ ನೆನಪಿಸ್ತಾ ಇದ್ದೀನಿ ಅನ್ನುವಂಥದ್ದು. ಹಾಗೇನೆ
ಇನ್ನೊಬ್ಬ ಲಕ್ಕಣ ದಂಡೇಶ ಅಂತ ಇದ್ದ, ನೀವು ಹೆಸರು ಕೇಳಿದ್ರಲ್ಲ ಗೊತ್ತಾ, ಅವರು ನಮ್ಮ ತಾಲೂಕಿನವರೇನೆ. ಇದೇ ವಿರೂಪಾಕ್ಷಿ ಅವರು, ನಿನ್ನೆ ಎಲ್ಲ ವಿರೂಪಾಕ್ಷಿಗೆ ನಾವೆಲ್ಲ ತುಂಬ ಜನ ಹೋಗಿರ್ತೀವಿ. ಆ ದೇವಸ್ಥಾನ ಕಟ್ಟಿದಂಥವ್ರು ಯಾರು? ಲಕ್ಕಣ ದಂಡೇಶ ಅಂತ. ಅವನು ಎಷ್ಟು ದೊಡ್ಡವನು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಆಳ್ತಾ ಇದ್ದಂತ 2ನೇ ದೇವರಾಯ ಅಂತ ಒಬ್ಬ ರಾಜ ಇದ್ದ, ಬಹಳ ಪವರ್ಫುಲ್. ಅವನ ಬಿಟ್ಟರೆ ಅವನ ಕಾಲದಲ್ಲಿ 2ನೇ ಚಕ್ರವರ್ತಿ ಅವನು. ಅಂದ್ರೆ ರಾಜನ ಪಕ್ಕದಲ್ಲೇ ಕೂರುವಂತಹ ಏನೋ ಶಕ್ತಿಯನ್ನ, ಗೌರವವನ್ನ ಸಂಪಾದಿಸಿಕೊಂಡಂತ ವ್ಯಕ್ತಿ ನಮ್ಮ ತಾಲೂಕಿನವನು. ಹೆಮ್ಮೆ ಪಡಬೇಕೇ ಇಲ್ಲ. ಇನ್ನೇನಿದೆ ಆತನ ಕೊಡುಗೆ ಅಂತಂದ್ರೆ, ಶ್ರೀಲಂಕಾದ ಮೇಲೆ ವಿಜಯನಗರದ ದಾಳಿ ಹೋಗುತ್ತೆ ಸರ್, ದಂಡು ಹೋಗುತ್ತೆ. ಅದರ ನಾಯಕತ್ವವನ್ನು ವಹಿಸಿದಂತ ಅವರು ಇದೇ ಲಕ್ಕಣ ದಂಡೇಶ. ಶ್ರೀಲಂಕಾವನ್ನ ಗೆದ್ದಂತ ಅವನು ಇದೇ ಲಕ್ಕಣ ದಂಡೇಶ. ಶ್ರೀಲಂಕಾ ನೋಡಿ, ನಾವು ಮುಳುಬಾಗಲ ಬಗ್ಗೆ ನಾನು ಮಾತಾಡ್ತಾ ಇರೋದು ಶ್ರೀಲಂಕಾದ ಬಗ್ಗೆ. ಶ್ರೀಲಂಕಾದ ಮೇಲೆ ದಂಡೆತ್ತಿ ಹೋಗಿ ಶ್ರೀಲಂಕಾವನ್ನ ಗೆದ್ದು ಕೀರ್ತಿಯನ್ನ ತಂದುಕೊಟ್ಟಂತ ಅವನು ಇದೇ ಲಕ್ಕಣ ದಂಡೇಶ, ನಮ್ಮ ತಾಲೂಕಿನವರು. ಅವರೊಂದು ಪುಸ್ತಕ ಬರೆದಿದ್ದಾರೆ, ಶಿವತತ್ವ ಚಿಂತಾಮಣಿ ಅಂತ. ಬಹಳ ಇಂಪಾರ್ಟೆಂಟ್, ನಮಗೆ ನೆನಪೇ ಇಲ್ಲ. ಎಷ್ಟು ಇಂಪಾರ್ಟೆಂಟ್ ಪುಸ್ತಕ ಅಂದ್ರೆ ಇವತ್ತು ಕೂಡ ಲಿಂಗಾಯತರಿಗೆ, ವೀರಶೈವರಿಗೆ ಬಹಳ ಪವಿತ್ರವಾಗಿರುವಂಥ ಕೃತಿ ಅದು. ಇವತ್ತು ಕೂಡ ಆರಾಧಿಸ್ತಾರೆ, ಅವರನ್ನ ನೆನಪಿಸ್ಕೊಳ್ತಾರೆ. ನಮ್ಮ ಪಕ್ಕದಲ್ಲೇ ಇರುವಂಥ ಒಂದು ಊರಿನಲ್ಲಿ ಅಂತ ದೊಡ್ಡ ವ್ಯಕ್ತಿ ಹುಟ್ಟಿದ್ದ, ಅಂತ ದೊಡ್ಡ ಪುಸ್ತಕ ಬರೆದಿದ್ದ ಅನ್ನುವಂಥ ನೆನಪು ನಮಗಿಲ್ಲ. ಹಾಗಾಗಿ ಲಕ್ಕಣ್ಣ ದಂಡೇಶನ ನೆನಪಲ್ಲೂ ಕೂಡ ನಾವಿವತ್ತು ಸಂಭ್ರಮಿಸಬೇಕು ಅಂತ ನನಗೆ ಅನಿಸ್ತದೆ. ಅಷ್ಟೇ ಅಲ್ಲ, ನೀವು ಮುಳುಬಾಗಲ ಬಗ್ಗೆ ಇಷ್ಟೊಂದು ವಿಷಯಗಳಿದೆ ಅಂತಂದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. 10-11ನೇ ಶತಮಾನಕ್ಕೇನೆ ನಮ್ಮಲ್ಲಿ ಲೇಖಕರಲ್ಲ, ಲೇಖಕಿಯರು ಇದ್ರು. ಹೆಣ್ಮಕ್ಳು ಕೂಡ ಪುಸ್ತಕ ಬರೆಯುವಂಥ ಸಾಮರ್ಥ್ಯವನ್ನ ಪಡ್ಕೊಂಡಿದ್ರು. ಅದ್ರಲ್ಲಿ ಒಂದು ಹೆಸರು ನಿಮಗೆ ಗಂಗಾದೇವಿ ಅಂತ. ಯಾಕೆಂದ್ರೆ ಇಲ್ಲಿ ಚರಿತ್ರೆಯ ಬಗ್ಗೆ ನಾನು ಒಂದಷ್ಟು ತಿಳ್ಕೊಂಡಿರೋದನ್ನ ಚರಿತ್ರೆ ಮೇಷ್ಟಾಗಿ ಅಂತ ಹೇಳ್ತಾ ಇದ್ದೀನಿ. ಗಂಗಾದೇವಿ ಎನ್ನುವಂಥವರು ತನ್ನ ಗಂಡ ವೀರಕಂಪಣ ಅಂತ ಹೇಳಿ ಮಧುರೆ ಮೇಲೆ ದಾಳಿ ಮಾಡಿದ್ದ. ವೀರಕಂಪಣ ಯಾರು ಅಂದ್ರೆ ನಮ್ಮ ಮುಳುವಾಯಿ ರಾಜ್ಯದ ರಾಜ್ಯಪಾಲ. ಮುಳುವಾಯಿ ಎನ್ನುವಂಥ ಒಂದು ರಾಜ್ಯ ಆಗಿತ್ತು. ಇದನ್ನ ಇನ್ನೊಂದು ಹಿಂಸಿ, ಕೋಲಾರ ರಾಜ್ಯ ಇರಲಿಲ್ಲ, ಮುಳುವಾಯಿ ರಾಜ್ಯ ಇತ್ತು. ಕೋಲಾರ ನಮ್ಮ ರಾಜ್ಯದ ಒಳಗಡೆ ಒಂದು ಭಾಗ. ಇವತ್ತು ಕೋಲಾರ ಜಿಲ್ಲೆ ಆಗೋಗಿದೆ, ಮುಳುಬಾಗಲ ತಾಲೂಕು ಆಗೋಗಿದೆ. ಅದು ರಿವರ್ಸ್ ಆಗಿತ್ತು ಹಿಂದೆ. ಮುಳುಬಾಗಲ ರಾಜ್ಯದಲ್ಲಿ ಕೋಲಾರ ಒಂದು ತಾಲೂಕಾಗಿತ್ತು. ನಾವು ಹೆಮ್ಮೆ ಪಡ್ಕೋಬೇಕಲ್ವಾ? ಅಂದ್ರೆ ರಾಜ್ಯದ ರಾಜಧಾನಿ ಇದು, ಒಂದು ರಾಜ್ಯದ ರಾಜಧಾನಿ ಇದು. ಯಾವುದು? ಮುಳುಬಾಗಲು. ಆ ರಾಜ್ಯದ ರಾಜ್ಯಪಾಲನಾದಂತಹ ವೀರಕಂಪಣ ಮಧುರೈ, ಎಲ್ಲಿರೋದು ಮಧುರೈ? ತಮಿಳುನಾಡಿನ ಯಾವುದೋ ಒಂದು ಭಾಗದಲ್ಲಿ ಇರ್ತಕ್ಕಂಥ ಮಧುರೆ ಮೇಲೆ ಹೋಗಿ ಅಲ್ಲಿನ ಸುಲ್ತಾನನ್ನ ಸೋಲಿಸುವಾಗ ಗೆದ್ದಿರ್ತಾನೆ. ಆದರೆ ಕೊನೆಯ ಇಲ್ಲ ಒಂದು ಕಡೆ ಒಂದು ಇದರಿಂದ ಸತ್ತೋಗ್ತಾನೆ. ಆ ಗಂಡನ ನೆನಪಲ್ಲಿ ಗಂಡನ ಸಾಧನೆಗಳನ್ನ ಹೇಳಲಿಕ್ಕೆ ಮಧುರ ವಿಜಯಂ ಅನ್ನುವಂಥ ಪುಸ್ತಕವನ್ನು ಬರೆದಂಥ ಹೆಣ್ಣುಮಗಳು ಕೂಡ ನಮ್ಮ ತಾಲೂಕಿನವಳೆ. ಆಕೆ ಕೂಡ ವಿರೂಪಾಕ್ಷಿ ಗ್ರಾಮದವಳು. ಅಂದ್ರೆ ವಿರೂಪಾಕ್ಷಿ ಬಹಳ ದೊಡ್ಡ ಹಿಸ್ಟ್ರಿ ಇದೆ, ಅವನಿಗೆ ದೊಡ್ಡ ಹಿಸ್ಟ್ರಿ ಇದೆ, ಮುಳುಬಾಗಲಿಗೂ ದೊಡ್ಡ ಹಿಸ್ಟ್ರಿ ಇದೆ. ಅದು ಹೇಳೋರು ಯಾರಿದ್ದಾರೆ? ಕೇಳಿಸ್ಕೊಳ್ಳೋರು ಯಾರಿದ್ದಾರೆ? ಇದು ದೊಡ್ಡ ಪ್ರಶ್ನೆ. ಇರಲಿ. ಸೊ ನಮ್ಮ ಚರಿತ್ರೆ, ಮುಳುಬಾಗಿಲಿನ ಚರಿತ್ರೆ ಬಹಳ ದೊಡ್ಡ ಚರಿತ್ರೆ. ನಾವು ಆ ಚರಿತ್ರೆ ನೆನಪಿಸ್ಕೊಂಡಿಲ್ಲ ಅಂದ್ರೆ ನಾವು ಖಂಡಿತವಾಗಿ ಅನೇಕ ವಿಷಯಗಳನ್ನ ನಾವು ಕಳ್ಕೊಳ್ತೇವೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ಹೇಳಿದೆ. ಸ್ನೇಹಿತರೆ, ಹಾಗೇನೆ ಕೊನೆಯದಾಗಿ, ಯಾಕೆಂದ್ರೆ 10 ನಿಮಿಷ ಅಂತ ಹೇಳಿದ್ರು, ಕೊನೆಯದಾಗಿ ನಮ್ಮ ಕೆಲವು ಜವಾಬ್ದಾರಿಗಳಿದೆ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಒಂದು ಜವಾಬ್ದಾರಿ ನಾನಂತೂ ಹೊತ್ಕೊಂಡಿದ್ದೇನೆ. ನನಗೊಂದು ಜವಾಬ್ದಾರಿ ಇದೆ. ಅದು ಯಾರು ಮಾಡ್ತಾರೆ ಎಲ್ಲ ಗೊತ್ತಿಲ್ಲ. ಅದೇನು ಅಂತಂದ್ರೆ, ಇವತ್ತು ಕೂಡ ಹಳ್ಳಿಗಳಿಗೆ ಹೋದ್ರೆ ಕೆಲವು ಜನರನ್ನ ಮನೆ ಒಳಗಡೆ ಸೇರಿಸಲ್ಲ, ದೇವಸ್ಥಾನ ಒಳಗಡೆ ಸೇರಿಸಲ್ಲ. ಇವತ್ತು ಕೂಡ ಅಸ್ಪೃಶ್ಯತೆ ಎನ್ನುವಂಥದ್ದು ಎಲ್ಲ ಕಡೆ ಉಳ್ಕೊಂಡಿದೆ. ಮಹಾತ್ಮ ಗಾಂಧಿಯಿಂದ ಶುರುವಾಗಿತ್ತು ಅದು ಹೋರಾಟ. ಮಹಾತ್ಮ ಗಾಂಧಿಯನ್ನು ಅನುಸರಿಸುವಂತವರು ಕೂಡ ಒಂದಷ್ಟು ಪ್ರಯತ್ನ ಮಾಡಿದ ಕೈ ಬಿಟ್ಬಿಟ್ರೆ ಆಗಲ್ಲ ಅಂತ ಏನೋ ಗೊತ್ತಿಲ್ಲ. ಆಗ್ಬೋದಾ? ಓಕೆ. ಸೊ ಹಾಗಾಗಿ ನಾನು ಅದನ್ನ ಒಂದು ಚಾಲೆಂಜಿಂಗ್ ಅಂತ ತಗೊಂಡಿದ್ದೇನೆ. 12 ವರ್ಷಗಳಿಂದ ನಿರಂತರವಾಗಿ ಒಂದು ಚಳುವಳಿಯನ್ನು ಶುರು ಮಾಡಿ ಅದನ್ನ ಮುನ್ನಡೆಸ್ತಾ ಇದ್ದೇವೆ. ಅದರ ಹೆಸರು ಅರಿವು ಭಾರತ ಅಂತ. ನೀವೆಲ್ಲ ತುಂಬಾ ಜನ ಗಮನಿಸಿರ್ಬೋದು. ಅರಿವು ಭಾರತ ಅನ್ನುವಂಥ ಒಂದು ಚಳುವಳಿ ಶುರುವಾಗಿದೆ ಮುಳುಬಾಗಲಿನಲ್ಲಿ, ಮುಳುಬಾಗಲ ತಾಲೂಕಲ್ಲಿ. ಅದೆಷ್ಟು ದೊಡ್ಡ ಚಳುವಳಿ ಅಂತ ನಿಮ್ಗೆ ಇನ್ನೂ ಅರ್ಥ ಆಗದೆ ಇರ್ಬೋದು. 50 ವರ್ಷ 100 ವರ್ಷ ಆದ್ಮೇಲೆ ಖಂಡಿತವಾಗಿ ಇದು ದೊಡ್ಡ ಚಳುವಳಿಯಾಗಿ ನಮ್ಮ ಜನಾಂಗದ ಮುಂದೆ ನಿಲ್ಲುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ. ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ತುಂಬ ಕಾರ್ಯಕ್ರಮಗಳು ಬಂದಿದ್ದಾರೆ, ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಇಲ್ಲಿರ್ತಕ್ಕಂಥ ಅನೇಕರು ಕೂಡ ಬಂದಿದ್ದೀರಿ. ಅದೇನು ಅಂತಂದ್ರೆ, ಹಳ್ಳಿಗಳಿಗೆ ಹೋಗಿ ಹಳ್ಳಿಯ ಜನ ಇದು ನಾವು ದೊಡ್ಡವರು ಅಂತ ಭಾವಿಸಿಬಿಟ್ಟಿದಾರಲ್ಲ, ಯಾರೋ ದೊಡ್ಡವರಲ್ಲ, ಭ್ರಮಿಸಿಬಿಟ್ಟಿದಾರಲ್ಲ. ಆ ದೊಡ್ಡವರು ಅಂತ ಭ್ರಮಿಸಿರುವಂತ ಅವರ ಮುಂದೆ ನಿಂತ್ಕೊಂಡು ನಾನು ಕೇಳ್ತಾ ಇದ್ದೀನಿ, ಇಲ್ಲಿ ಯಾರು ದೊಡ್ಡವರಲ್ಲ. ಯಾವುದೋ ಕಾಲದಲ್ಲಿ ಈ ಕೆಟ್ಟ ಸಂಪ್ರದಾಯ ಶುರುವಾಗಿದೆ. ಇವತ್ತು ನಾವು ತಿದ್ದುಕೋಬೇಕಾಗಿದೆ. ಏನ್ ತಿದ್ದುಕೋಬೇಕಾಗಿದೆ? ಈ ನಾವು ತಪ್ಪು ಮಾಡಿ ಪಾಪ ಅನ್ನುವಂಥ ನಮ್ಮ ಮೈಗೆಲ್ಲ ಸುತ್ಕೊಂಡ್ಬಿಟ್ಟಿದೆ. ಅದನ್ನ
ಸೋಪ್ ಹಾಕಿ ತಿದ್ದಿದ್ರೆ ಆಗೋದಿಲ್ಲ. ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಅಸ್ಪೃಶ್ಯತ ಭಾವನೆಗಳನ್ನ ಕಿತ್ತಾಕ್ಬಿಟ್ಟು ನಮ್ಮ ಮನೆಗೆ ಏನಾದ್ರು ಬಂದ್ರೆ ಒಳಗಡೆ ಬಾಪ್ಪ ಅಂತ ಕರೆಯುವುದು ಅಷ್ಟೇ, ಇನ್ನೇನು ಇಲ್ಲ. ಅದು ನಾವು ಬೇರೆ ಏನನ್ನೂ ಮಾತಾಡ್ತಾ ಇಲ್ಲ. ಯಾರೋ ಬಂದಾಗ ಒಳಗಡೆ ಬನ್ನಿ, ದೇವಸ್ಥಾನಕ್ಕೆ ಬಂದ್ರೆ ಒಳಗಡೆ ಬನ್ನಿ ಅಂತ ಕರೆಯುವಂತಹ ಔದಾರ್ಯತೆನೂ ಅಲ್ಲ ಅದು. ನಾ ಹೇಳದ್ನಲ್ಲ, ನಮ್ಮ ಜವಾಬ್ದಾರಿಗಳಿದ್ದಾವೆ. ಈ ದೇಶದಲ್ಲಿ ನೂರಾರು ತಪ್ಪು ಸಂಪ್ರದಾಯಗಳಿತ್ತು. 8 ವರ್ಷಕ್ಕೆ ಹೆಣ್ಮಕ್ಳು ಮದುವೆ ಮಾಡ್ತಾ ಇದ್ವಿ, ಇವತ್ತು ಮಾಡ್ತೀವಾ? ತಿದ್ಕೊಂಡಿದ್ದೇವೆ. ಆ ಥರ ತಿದ್ಕೋಬೇಕಾಗಿರ್ತಕ್ಕಂಥ ಕೆಲವು ತಪ್ಪು ಪಾಪದ ಕೆಲಸಗಳು ಇನ್ನೂ ಕೂಡ ನಮ್ಮಲ್ಲಿ ಇದಾವೆ. ಅದನ್ನು ತಿದ್ದಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು 3 ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದ್ವಿ. ಆಂಧ್ರ, ಕರ್ನಾಟಕ, ತಮಿಳುನಾಡಲ್ಲಿ 12 ವರ್ಷಗಳು 500 ಹಳ್ಳಿಗಳಿಗೆ ಹೋಗಿದ್ದೇವೆ. ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಇದು ಅರಿವು ಭಾರತ ಅನ್ನೋ ಒಂದು ದೊಡ್ಡ ಚಳುವಳಿಯಾಗಿ ಬೆಳೀತಾ ಇದೆ. ಇದರ ಭಾಗವಾಗಿ ಒಂದು ಸಣ್ಣ ಒಂದು ಪ್ರತಿಜ್ಞೆ ಇದೆ. ನಾನು ನಿಮಗೆ ಅದನ್ನ ಹೇಳ್ಕೊಡ್ತೀನಿ, ದಯವಿಟ್ಟು ರಿಪೀಟ್ ಮಾಡಿದೆ, ಯಾರು ತಪ್ಪು ತಿಳ್ಕೊಬೇಡಿ, ಏನು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂತ. ಇದೊಂದು ಜವಾಬ್ದಾರಿ ಅನ್ನೋಂಥ ಕಾರಣಕ್ಕಾಗಿ ನಾನು ಇದನ್ನ ಒಂದು ಸಣ್ಣ ಪ್ರತಿಜ್ಞೆ ಇದೆ, 1 ನಿಮಿಷದಲ್ಲಿ ಮುಗಿಸ್ತೇನೆ. ಯಾಕೆಂದ್ರೆ ಸಂವಿಧಾನ ದಿನವನ್ನು ನೆನಪಿಸ್ಕೊಳ್ಳೋದಿದೆಯಲ್ಲ ಇವತ್ತು, ಏನೋ ಭಾರತಕ್ಕೆ ಏನು ಸಂವಿಧಾನ ಅನುಷ್ಠಾನ ಆಗಿ 76 ವರ್ಷಗಳಾಗಿದ್ದು ಹೇಳೋದಿದೆಯಲ್ಲ, ಹೇಳುವಾಗ ನಮಗೆ ಕೆಲವು ಮುಜುಗರಗಳಿದ್ದಾವೆ. ನಮ್ಮ ದೇಶವನ್ನ ಎಷ್ಟು ಬಲಿಷ್ಠವಾಗಿ ಕಟ್ಟಬೇಕಾಗಿತ್ತೋ ಅಷ್ಟು ಬಲಿಷ್ಠವಾಗಿ ಕಟ್ಟಕ್ಕೆ ಆಗ್ತಾ ಇಲ್ಲ ಅಲ್ವಂತ ಹೇಳಿ. ಅಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೇವೆ. ವಿಜ್ಞಾನದಲ್ಲಿ ಮಾಡಿದ್ದೇವೆ, ಸ್ಪೇಸ್ಗೆ ಹೋಗಿದ್ದೇವೆ, ದೂರದ ಏನೋ ಗ್ರಹಗಳನ್ನ ತಲುಪ್ತಾ ಇದ್ದೇವೆ. ಅದು ಪಕ್ಕದ ಮನೆಗೆ ತಲುಪಿಲ್ವಲ್ಲ ನಾವು. ಪಕ್ಕದ ಮನೆ ಒಳಗಡೆ ಹೋಗಕ್ಕಾಗ್ದೇನೆ ದೂರದಲ್ಲಿರುವಂತಹ ಗ್ರಹಕ್ಕೆ ಹೋಗಿ ಬಂದ್ರೆ ಪ್ರಯೋಜನ ಇಲ್ಲ ಸರ್. ಹಾಗಾಗಿ ವಿಜ್ಞಾನ ಬೆಳೆದ್ರೆ ಸಾಲದು, ನಿಮ್ಮ ಮನಸ್ಸುಗಳು ಕೂಡ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರತಿಜ್ಞೆ ಇದೆ. ನನ್ನ ಜವಾಬ್ದಾರಿ ಅನ್ನುವಂಥ ಕಾರಣಕ್ಕಾಗಿ ನಾನು ಇದನ್ನ ಹೇಳ್ಕೊಡ್ತೇನೆ. ದಯವಿಟ್ಟು ತಾವೆಲ್ಲ ಕೂಡ 1 ನಿಮಿಷ ನಿಂತ್ಕೊಳ್ಳಿ, ಒಂದು ಸಣ್ಣ ಪ್ರತಿಜ್ಞೆ ಹೇಳ್ಕೊಡ್ಬಿಡ್ತೇನೆ. ಕೈ ಚಾಚಿ ಮುಂದೆ, ಕೈ ಚಾಚಿದ್ರಲ್ಲ, ಓಕೆ. ನಮ್ಮ ನಡೆ ಅಸ್ಪೃಶ್ಯತೆ ಮುಕ್ತ ಭಾರತದೆಡೆಗೆ. ಈ ದೇಶದ ಜವಾಬ್ದಾರಿಯುತ ನಾಗರಿಕಳಾದ ನಾನು ಅಸ್ಪೃಶ್ಯ ಆಚರಣೆಗಳನ್ನು ನಿರ್ಬಂಧಿಸುವ ಕಾನೂನುಗಳನ್ನು ಗೌರವಿಸುತ್ತೇನೆ. ಅಮಾನವೀಯ ಮತ್ತು ಕಾನೂನು ಬಾಹಿರ ಅಸ್ಪೃಶ್ಯ ಆಚರಣೆಗಳನ್ನು ತಿರಸ್ಕರಿಸುತ್ತೇನೆ. ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕು ಎಲ್ಲರಿಗೂ ಇದೆ ಎಂದು ಒಪ್ಪಿ ಇತರರಿಗೂ ತಿಳಿಸುತ್ತೇನೆ. ಮನೆ, ದೇವಾಲಯ ಹಾಗೂ ಇತರೆ ಸಾರ್ವಜನಿಕ ಸ್ಥಳಗಳ ಪ್ರವೇಶದಲ್ಲಿ ಎಲ್ಲಾ ಜಾತಿಯ ಜನರನ್ನು ಸಮಾನವಾಗಿ ಕಾಣುತ್ತೇನೆ. ಎಲ್ಲ ಬಗೆಯ ಅಸ್ಪೃಶ್ಯ ಆಚರಣೆಗಳ ಬಗ್ಗೆ ಇತರರಿಗೂ ತಿಳುವಳಿಕೆ ನೀಡಿ ಭಾರತವನ್ನು ಅಸ್ಪೃಶ್ಯತೆಯ ಮುಕ್ತ ರಾಷ್ಟ್ರವನ್ನಾಗಿ ಮಾಡಲು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ಜೈ ಹಿಂದ್.